ಕನ್ನಡಿ ಚೂರಾದರೂ ತನ್ನ ಪ್ರತಿಬಿಂಬಿಸುವ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಎಷ್ಟೇ ಕಷ್ಟದಲ್ಲೂ ನಮ್ಮತನವನ್ನು ಉಳಿಸಿಕೊಳ್ಳೋಣ. ಭೂಮಿಗೆ ಭಾರ ಆದರೂ ಪರವಾಗಿಲ್ಲ, ಆದರೆ ಬೇರೆಯವರ ಮನಸ್ಸಿಗೆ ಎಂದೂ ಭಾರ ಆಗಬಾರದು. ನಮ್ಮ ಜೀವನಕ್ಕೆ ಬೆಲೆಯೇ ಇರಲ್ಲ. ಸಹನೆ ಇದ್ದರೆ ಸಮಯವೂ ಕೂಡ ಸಹಕರಿಸುತ್ತದೆ. ಸಹನೆ ಕಳೆದುಕೊಂಡರೆ ಸಮಯವೇ ಸಮಸ್ಯೆಯನ್ನು ರವಾನಿಸುತ್ತದೆ. ಇತರರು ಬಯಸಿದಂತೆ ನೀನಾಗಬೇಡ. ನಿನ್ನ ವ್ಯಕ್ತಿತ್ವ ನಿನ್ನ ಆಸ್ತಿ ಎನ್ನುವುದನ್ನು ನೀನು ಎಂದಿಗೂ ಮರೆಯಬೇಡ. ಇವು ಜೀವನದ ಅತಿ ಮುಖ್ಯವಾದ 3 ಮಂತ್ರಗಳು. ಎಂದಿಗೂ ನೆನಪಿಡಿ. ಸಂತೋಷದಲ್ಲಿ ಮಾತು ಕೊಡಬೇಡಿ, ಕೋಪದಲ್ಲಿ ಉತ್ತರ ಕೊಡಬೇಡಿ, ದುಃಖದಲ್ಲಿ ನಿರ್ಧಾರ ಕೈಗೊಳ್ಳಬೇಡಿ. ಈ ಮಾತುಗಳನ್ನು ಎಂದಿಗೂ ನೆನಪಿನಲ್ಲಿಟ್ಟುಕೊಳ್ಳಿ. ಯಾವಾಗ ಮಾತಿನ ಮಹತ್ವ ಕಡಿಮೆಯಾಗುತ್ತದೆಯೋ ಆಗ ಮೌನ ವಹಿಸುವುದು ಉತ್ತಮ. ಮೌನಕ್ಕಿಂತ ನೇರ ಉತ್ತರ ಮತ್ತೊಂದಿಲ್ಲ. ಆಸೆ ನಮ್ಮದಾದರೂ ಆಯಸ್ಸು ದೇವರದ್ದು. ಕೊಟ್ಟಾಗ ಸ್ವೀಕರಿಸಬೇಕು, ಕಿತ್ತುಕೊಂಡಾಗ ಯಾರಿಗೂ ಹೇಳದೆಯೇ ಹೋಗಬೇಕು. ಇಷ್ಟೇ ಜೀವನ. ದುಷ್ಟರಿಗೆ ನೊಂದವರನ್ನು ನೋಯಿಸಲು ಕೆಲವು ಕ್ಷಣ ಸಾಕು, ಆದರೆ ಅವರ ಕಣ್ಣೀರಿನ ಶಾಪದಿಂದ ತಪ್ಪಿಸಿಕೊಳ್ಳಲು ಜನ್ಮಗಳೇ ಸಾಲದು. ಎಚ್ಚರಿಕೆ, ಮಾಡಿದ ಕರ್ಮ ಎಂದಿಗೂ ಬಿಡುವುದಿಲ್ಲ. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ. ಎಲ್ಲರ ಜೊತೆಯಲ್ಲಿ ಇರು, ಎಲ್ಲರಂತೆ ನಗುತ್ತಾ ಇರು. ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ. ಅದೃಷ್ಟದಿಂದ ಬಂದಿದ್ದು ಅಹಂಕಾರ ಕೊಡುತ್ತದೆ. ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷ ಕೊಡುತ್ತದೆ. ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿ ಕೊಡುತ್ತದೆ. ಸಂತೋಷ ಎಂಬುದು ನಮ್ಮದೇ ಮನಸ್ಥಿತಿಯಾಗಿದೆ. ಅದು ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ಬೇರೆಯವರ ಮನಸ್ಸನ್ನು ನೋಯಿಸುವುದು ಸುಲಭ, ಆದರೆ ಅದೇ ಮನಸ್ಸನ್ನು ಖುಷಿಪಡಿಸುವುದು ತುಂಬ ಕಷ್ಟ. ವೇದಗಳನ್ನು ಓದಿದವರು ದೊಡ್ಡವರಾಗುವುದಿಲ್ಲ. ಜನರ ವೇದನೆಗಳನ್ನು ಅರಿತವರು ಮಾತ್ರ ದೊಡ್ಡವರಾಗುತ್ತಾರೆ. ವಿದ್ಯಾಭ್ಯಾಸ ಇದೆ ಎಂದು ಅಹಂಕಾರ ಪಡಬೇಡ. ವಿದ್ಯಾಭ್ಯಾಸ ಇಲ್ಲ ಎಂದು ಬೇಜಾರಾಗಬೇಡ. ವಿದ್ಯಾಭ್ಯಾಸ ಇದ್ದರೂ ಇಲ್ಲದಿದ್ದರೂ ಸಂಸ್ಕಾರ ಹೊಂದಿದ್ದರೆ ಸಾಕು. ಜೀವನದಲ್ಲಿ ಒಂದಲ್ಲ ಒಂದು ದಿನ ಮೇಲೆ ಬರುತ್ತೀಯ. ಸೌಂದರ್ಯದ ಕುರಿತು ಕನಸು ಕಾಣಬೇಡಿ, ಅದು ನಿಮ್ಮ ಬದುಕನ್ನು ಹಾಳು ಮಾಡುತ್ತದೆ. ಬದುಕಿನ ಬಗ್ಗೆ ಕನಸು ಕಾಣಿರಿ, ಅದು ಜೀವನದಲ್ಲಿ ಸೌಂದರ್ಯ ತೋರಿಸುತ್ತದೆ. ಸಾಧನೆಗಳು ಮತ್ತು ಗೆಲ್ಲುವ ಆಲೋಚನೆಗಳಿರುವ ಗೆಳೆಯರೊಂದಿಗೆ ಹೆಚ್ಚು ಕಾಲ ಕಳೆಯಿರಿ. ಮತ್ತೊಬ್ಬರ ಬಗ್ಗೆ ಕೊಂಕು ಮಾತನಾಡುವವರೊಂದಿಗೆ ಅಲ್ಲ. ಪ್ರಾಣ ಉಳಿಸುವ ನೀರಿಗೆ ಪ್ರಾಣ ತೆಗೆಯುವ ಶಕ್ತಿಯೂ ಕೂಡ ಇರುತ್ತದೆ. ಆದ್ದರಿಂದ ಯಾವುದನ್ನು ಕೂಡ ಕಡೆಗಣಿಸಬಾರದು. ತಾವರೆ ಕೆಸರಲ್ಲಿ ಹುಟ್ಟಿದರೂ ಭಕ್ತರು ದೇವರ ಪಾದಕ್ಕೆ ಅರ್ಪಿಸುತ್ತಾರೆ. ಪಾಪಸ್ಕಳ್ಳಿ ಹೂ ಬೆಟ್ಟದ ಮೇಲೆ ಸ್ವಚ್ಛಂದವಾದ ಜಾಗದಲ್ಲಿ ಹುಟ್ಟಿದರೂ ಅದನ್ನು ಯಾರೂ ಉಪಯೋಗಿಸುವುದಿಲ್ಲ. ಇದರ ಅರ್ಥ ಹುಟ್ಟು ಮುಖ್ಯವಲ್ಲ, ನಾವು ಬದುಕುವ ರೀತಿ ಮುಖ್ಯ. ದೇವರನ್ನು ನಂಬಿ ಜೀವನ ಮಾಡಿ, ಮನುಷ್ಯರು ನಂಬಿ ಅಲ್ಲ. ಯಾಕೆಂದರೆ ಮನುಷ್ಯನಿಗೆ ನಿಯತ್ತಿಲ್ಲ. ಇಲ್ಲಿ ಎಲ್ಲರೂ ಸ್ವಾರ್ಥಿಗಳೇ. ಮಾತು 1000 ಸಮಸ್ಯೆಯನ್ನು ಉಂಟು ಮಾಡಿದರೂ ಮೌನ 1000 ಸಮಸ್ಯೆಗಳಿಗೆ ಉತ್ತರ ಹುಡುಕಿಕೊಡುತ್ತದೆ. ಸರಿಯಾದ ದಿಕ್ಕು ಮತ್ತು ಸರಿಯಾದ ಸಮಯದ ಅರಿವು ಇಲ್ಲದಿದ್ದರೆ ಉದಯಿಸುವ ಸೂರ್ಯ ಕೂಡ ಮುಳುಗುತ್ತಿರುವ ಹಾಗೆ ಕಾಣುತ್ತಾನೆ. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕಾಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆಯೇ ಅವರವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತದೆ. 4 ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನೀನು ನಂಬಿದ ದೇವರೇ ನಿನ್ನ ಹುಡುಕುತ್ತಾ ನಿನ್ನ ಮನೆಗೆ ಬರುತ್ತಾನೆ.